ಒಂದು ದಿನ ದೇವಲೋಕದಲ್ಲಿ ಗಣೇಶನಿಗೆ ಹುಟ್ಟುಹಬ್ಬದ ಸಂಭ್ರಮವಿತ್ತು. ಎಲ್ಲ ದೇವತೆಗಳು ಬಂದು ವಿಶೇಷವಾಗಿ ಆಚರಿಸುತ್ತಿದ್ದರು. ಗಣೇಶನು ತನ್ನ ತಾಯಿ ಪಾರ್ವತಿಯವರ ಬಳಿ ಆಶೀರ್ವಾದ ಪಡೆದು ಬಹಳಷ್ಟು ಮಿಠಾಯಿ, ಲಡ್ಡು, ಮೋದಕಗಳನ್ನು ತಿಂದನು. ವಿವರಣೆ: ಪಾರ್ವತಿ: ಗಣೇಶ, ನಿನ್ನ ಹುಟ್ಟುಹಬ್ಬವಾದ್ದರಿಂದ ಎಲ್ಲರೂ ನಿನ್ನನ್ನು ಆಶೀರ್ವದಿಸುತ್ತಿದ್ದಾರೆ. ಆಶೀರ್ವಾದಗಳ ಜೊತೆಗೆ ತಿನ್ನೋದು ಜಾಸ್ತಿ ಆಗಬಾರದು. ಗಣೇಶನು ನಕ್ಕು ಉತ್ತರಿಸಿದನು: ಅಮ್ಮ, ಮೋದಕ ನನಗೆ ಬಲು ಇಷ್ಟ. ಇಂದು ಖುಷಿಯ ದಿನ, ಇಷ್ಟು ತಿನ್ನಬೇಕು. ಗಣೇಶನು ಮಿಠಾಯಿಗಳಿಂದ ತೃಪ್ತನಾಗಿ ತನ್ನ ಮೌಷಿಕ ಎಲಿಗ ಮೇಲೆ ಕುಳಿತು ಸಂಜೆಯ ಸಮಯದಲ್ಲಿ ನದಿಯ ದಡದತ್ತ ಹೋಗುತ್ತಿದ್ದ. ಆತನು ಭಾರವಾದ ಹೊಟ್ಟೆಯೊಂದಿಗೆ ನಿಧಾನವಾಗಿ ಸಾಗುತ್ತಿದ್ದ. ವಿವರಣೆ: ಮೌಷಿಕ: ಪ್ರಭು, ನೀವು ತುಂಬಾ ತಿನ್ನಿದ್ದೀರಿ, ನನಗೆ ನಿಮ್ಮ ತೂಕ ತುಂಬಾ ಆಗುತ್ತಿದೆ. ಗಣೇಶ: ಹುಡುಗ, ಇನ್ನೂ ಸ್ವಲ್ಪ ದೂರ ಹೋಗೋಣ, ನಂತರ ವಿಶ್ರಾಂತಿ ಮಾಡೋಣ. ಅಕಸ್ಮಾತ್ ಒಂದು ಸರ್ಪ ಮಾರ್ಗದಲ್ಲಿ ಬಂದು ಮೌಷಿಕ ಭಯದಿಂದ ಜಿಗಿದಿತು. ಈ ಕಾರಣದಿಂದ ಗಣೇಶನು ಬಂದು ನೆಲಕ್ಕೆ ಬಿದ್ದು ಹೋಗಿದ್ದನು. ಅವನು ಭಾರವಾಗಿ ಬಿದ್ದು ಹೊಟ್ಟೆ ಬಿಚ್ಚಿ ಉಡಲುಗಳು ಕಾಣಿಸಿಕೊಳ್ಳುವಷ್ಟು ಆಗಿತ್ತು. ಈ ದೃಶ್ಯವನ್ನು ಚಂದ್ರದೇವನು ಆಕಾಶದಿಂದ ನೋಡಿ ವಿಪರೀತವಾಗಿ ನಗಿದನು. ವಿವರಣೆ: ಚಂದ್ರ: ಹಾ. ದೇವತೆ ಎನ್ನಿಸಿಕೊಳ್ಳುವ ಗಣೇಶನು ಬಿದ್ದುಕೊಂಡು ಲಜ್ಜೆಗೊಳಗಾದ. ಇವನು ದೇವತೆನಾ? ಗಣೇಶನು ಈ ಅಪಮಾನದಿಂದ ತುಂಬಾ ರೋಷಗೊಂಡನು. ಗಣೇಶನು ಕುಪಿತನಾಗಿ ಆಕಾಶದತ್ತ ನೋಡಿದನು. ಅವನು ಚಂದ್ರನತ್ತ ಬಲವಾದ ಶಾಪವನ್ನು ಹಾಕಿದನು. ವಿವರಣೆ: ಗಣೇಶ: ಹೇ ಚಂದ್ರ, ನೀನು ನನ್ನ ಅವಮಾನ ಮಾಡಿದೀಯಾ? ಇಂದಿನಿಂದ ನಿನ್ನನ್ನು ನೋಡುವವನು ಅಪಶಕುನಕ್ಕೊಳಗಾಗುವನು. ನಿನ್ನ ಬೆಳಕು ಶ್ರದ್ಧೆಗೆ ತರುವುದಿಲ್ಲ. ಚಂದ್ರನು ಭಯದಿಂದ ತಕ್ಷಣ ಗಣೇಶನ ಬಳಿಗೆ ಬಂದು ಕ್ಷಮೆ ಯಾಚಿಸಿದನು. ಚಂದ್ರನು ಗಣೇಶನ ಪಾದಬಿಲ್ಲಿಗೆ ಬಿದ್ದು ಹೇಳಿದನು: ಗಣೇಶ, ನಾನು ಅಜ್ಞಾನದಿಂದ ಮಾಡಿದ ತಪ್ಪು. ದಯಮಾಡಿ ನನ್ನ ಶಾಪವನ್ನು ಹಿಂತೆಗೆದುಕೊಳ್ಳಿ. ಗಣೇಶನು ಕೋಪವನ್ನು ತಗ್ಗಿಸಿ ಹೇಳಿದನು. ವಿವರಣೆ: ಗಣೇಶ, ನಿನ್ನ ಶಾಪವು ಸಂಪೂರ್ಣ ಶಾಶ್ವತವಲ್ಲ. ವರ್ಷದಲ್ಲಿ ಒಂದೇ ದಿನ, ಭಾದ್ರಪದ ಶುಕ್ಲ ಚತುರ್ಥಿಯಂದು ನನ್ನನ್ನು ನೋಡುವವನು ಅಪಶಕುನಕ್ಕೊಳಗಾಗುವನು. ಆ ದಿನ ಚಂದ್ರನನ್ನು ನೋಡುವುದನ್ನು ಭೇದಿಸಿ ಇರಬೇಕು. ಚಂದ್ರನು ಧನ್ಯವಾದ ಹೇಳಿ ಗಣೇಶನನ್ನು ಶ್ರದ್ಧೆಯಿಂದ ಪ್ರಣಾಮ ಮಾಡಿದನು. ಈ ಘಟನೆಯ ನಂತರ ಎಲ್ಲಾ ದೇವತೆಗಳು ಬಂದು ಗಣೇಶನಿಗೆ ಧೈರ್ಯ ನೀಡಿ ಅವನ ಶಕ್ತಿಯನ್ನು ಮರೆತು ನಗಿದ ಚಂದ್ರನ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ಪಾರ್ವತಿ ದೇವಿಯು ಮಗನನ್ನು ಮುತ್ತಿಟ್ಟು ಅವನ ಭಾವನೆಗಳನ್ನು ಸಮಾಧಾನಪಡಿಸಿದರು. ವಿವರಣೆ: ಪಾರ್ವತಿ: ಗಣೇಶ, ಪ್ರಪಂಚದಲ್ಲಿ ಎಲ್ಲರೂ ತಪ್ಪು ಮಾಡಬಹುದು. ಆದರೆ ನಾವು ಕ್ಷಮಿಸುವ ಮನಸ್ಸನ್ನು ಇಟ್ಟುಕೊಳ್ಳಬೇಕು. ಗಣೇಶನು ತಲೆಯೂಡಿಸಿ ಪೋಷಕರ ಮಾತನ್ನು ಸ್ವೀಕರಿಸಿದನು. ಇಂದು ಕೂಡ ಭಾದ್ರಪದ ಶುಕ್ಲ ಚತುರ್ಥಿಯಂದು ಚಂದ್ರನನ್ನು ನೋಡಬಾರದು ಎಂದು ಹೇಳುತ್ತಾರೆ. ಈ ಪೌರಾಣಿಕ ಕಥೆಯು ನಮಗೆ ಅಹಂಕಾರ ಮತ್ತು ಅಪಮಾನ ನಡುವಿನ ಸಮತೋಲನ ಮತ್ತು ಕ್ಷಮೆಯ ಮಹತ್ವವನ್ನು ತೋರಿಸುತ್ತದೆ.